ಪೇಂಟಿಂಗ್ ಮಾಡಿರೋದು ಅದನ್ನು. ಸೊ ನನ್ನ ಪೇಂಟಿಂಗ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನನ್ನ ಸೆಕೆಂಡಿಂದ ಥರ್ಡ್ ಸ್ಟ್ಯಾಂಡರ್ಡ್ ಒಳಗಡೆ. ಸೊ ಆಗಲೇ ನನ್ನ ಪೇಂಟಿಂಗ್ ತುಂಬ ಅಂದರೆ ತುಂಬ ಇಷ್ಟ. ಸೊ ಅಷ್ಟೊಂದು ಬೇಸಿಕ್ ಪೇಂಟಿಂಗ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಾರ್ಮಲಿ ಪೇಂಟಿಂಗ್ ಮಾಡ್ತಿದ್ದೆ, ಬಟ್ ಆಗಲೇ ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡ್ತಿದ್ದೆ ಅಂತ ತುಂಬ ಹೊಗಳವರು. ಅದಾದಮೇಲೆ ನಮಗೆ ಶಿಲ್ಪಾ ಮಿಸ್ ಅಂತ ಹೇಳ್ಬಿಟ್ಟು, ಸೊ ಅವರು ತುಂಬ ಎಂಕರೇಜ್ ಮಾಡಿದ್ದು ಆ ಟೈಮಲ್ಲಿ ನಮಗೆ. ಸೊ ಅದಾದಮೇಲೆ ನೆಕ್ಸ್ಟು ನಾನು ಮೊರಾರ್ಜಿ ಅಂತ ಹೇಳ್ಬಿಟ್ಟು ನನಗೆ ಸೀಟ್ ಸಿಕ್ಕಿತ್ತು. ಸೊ ಮೊರಾರ್ಜಿಯಲ್ಲಿ ಅಲ್ಲಿ ಓದ್ಬೇಕಾದ್ರೆ ಸ್ವಾಮಿ ಸರ್ ಅಂತ ಹೇಳಿ, ಸೊ ಅವರು ನನಗೆ ಪೇಂಟಿಂಗ್ ರಿಲೇಟೆಡ್ ಆಗಲಿ, ಬೇರೆ ಏನಾದರೂ ಕಲ್ಚರ್ ಆ್ಯಕ್ಟಿವಿಟೀಸ್ ಆಗಲಿ, ಕ್ರಿಯೇಟಿವ್ಸ್ ಆಗಲಿ ತುಂಬ ಮಾಡ್ತಾಯಿದೆ. ಸೊ ಅವ್ರು ಹೇಳಿದ್ರು, ಈಗಲೇ ಏನಾದರೂ ಟ್ರೈ ಮಾಡು, ಏನಾದರೂ ಅಚೀವ್ಮೆಂಟ್ ಮಾಡು ಅಂತ ಎಲ್ಲ ಹೇಳೋರು. ಸೊ ಆಗ ಅಷ್ಟು ಇನ್ನೂ ಕಲ್ತಿರಲಿಲ್ಲ, ಬಟ್ ಆದರೆ ಪೇಂಟಿಂಗ್ ಎಲ್ಲ ಆವಾಗಲೇ ಸ್ಕೆಚ್ ಎಲ್ಲ ಮಾಡ್ತಾಯಿದ್ದೆ. ಅದಾದಮೇಲೆ 10th ಬಂದಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಎಂಕರೇಜ್ ಮಾಡೋದಾಗಿರ್ಬೋದು, ಅಂದರೆ ತುಂಬ ಪ್ರೋತ್ಸಾಹಿಸೋರಾಗಿರ್ಬೋದು, ಎಲ್ಲ ಮಾಡಿದರು. ಆಗಲೇ ನಾನು ತುಂಬ ಅಂದರೆ ಈಗ ಪೋರ್ಟ್ರೇಟ್ ಈ ಥರ ಮಾಡಬೇಕು, ಈ ಥರ ಶೇಡಿಂಗ್ಸ್ ಮಾಡಬೇಕು, ಈ ಥರ ಪೇಂಟಿಂಗ್ ಇದೆ, ವಾಟರ್ ಪೇಂಟಿಂಗ್, ಆಯಿಲ್ ಪೇಂಟಿಂಗ್ ಈ ಥರ ಎಲ್ಲ ಬರುತ್ತೆ. ಆಗ 10th ಬಂದಮೇಲೆ ಇದೆಲ್ಲ ಕಲ್ತಿದ್ದು. ಸೊ ಆಗ ನಾರ್ಮಲ್ ಕಲಾ ಸಂಗಮ ಆಗಿರ್ಬೋದು ಅದಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಬಟ್ ಆದರೆ ಅದಾಗಿದ ತಕ್ಷಣ ನೆಕ್ಸ್ಟ್ ಡಿಪ್ಲೊಮಾ ಹೋದೆ ನಾನು. ಇದು NTTF ಟೆಕ್ನಿಕಲ್ ಟ್ರೈನಿಂಗ್ ಫೌಂಡೇಶನ್ ಅಂತ ಹೇಳಿ, ಅಲ್ಲಿ ನನ್ನ ಫ್ರೆಂಡ್ಸು ಈ ಥರ ಇದೆ, ಏನಾರು ಅಚೀವ್ಮೆಂಟ್ ಮಾಡು ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಎಲ್ಲ ಇದೆ, ಸೊ ಈ ಥರ ಸೋಷಿಯಲ್ ಮೀಡಿಯಾ ಯೂಸ್ ಮಾಡು, ಈ ಥರ ಎಲ್ಲ ನಿನ್ನ ಪೇಂಟಿಂಗ್ ಮಾಡು ಅಂತ ಹೇಳಿ ಸ್ಟಾರ್ಟ್ ಮಾಡಿಸಿದ್ರು. ಸೊ ನಾನು ಇನ್ಸ್ಟಾಗ್ರಾಮ್ ಒಳಗಡೆ ನಾನು ಏನೇನು ಪೇಂಟಿಂಗ್ಸ್ ಗೊತ್ತಿದೆಯೋ, ಯಾವ ಥರ ಫಾರ್ಮ್ ಆಫ್ ಪೇಂಟಿಂಗ್ ಗೊತ್ತಿದೆಯೋ ಇದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡೋಕ್ಕಂತ ಬಂದೆ. ಸೊ ಬೇರೆ ಕಡೆ ಆಗಲಿ ನನಗೆ ದೊಡ್ಡ ಅಚೀವ್ಮೆಂಟ್ ಏನಾರು ಮಾಡಬೇಕು ಅಂತಂದರೆ, ಸೊ ಆಲ್ರೆಡಿ ಹೇಳಿರೋ ಹಾಗೆ ಎಲ್ಲ ಆಲ್ ಓವರ್ ವರ್ಲ್ಡಲ್ಲಿ ಎಲ್ಲೆಲ್ಲಿ ಬೇರೆ ಬೇರೆ ಥರ ಪೇಂಟಿಂಗ್ಸ್ ಎಲ್ಲ ಇದೆಯೋ, ಆರ್ಟ್ ವರ್ಕ್ಸ್ ಇದೆಯೋ ಅದೆಲ್ಲ ಕಲೆಕ್ಟ್ ಮಾಡಬೇಕು ಅಂತ ಆಸೆ ಇದೆ ನನಗೆ. ಅದಕ್ಕೋಸ್ಕರ ಎಲ್ಲ ಹುಡುಕಿ ಎಲ್ಲ ಮಾಡ್ತಾಯಿದ್ದೆ. ಅದಾದಮೇಲೆ ನಂದು ಒಂದು ವಿಜಯೇಶ್ವರ್ ಅಂತ ಹೇಳ್ಬಿಟ್ಟು ಅವರು ಒಂದು ಪ್ರೊಡಕ್ಷನ್ 2 ಅಂತೇಳಿ ಒಂದು ಪಿಕ್ಚರ್ ಮಾಡಿದರು. ಸೊ ಇನ್ನೂ ಮಾಡ್ತಾ ಇದ್ದಾರೆ. ಸೊ ಅದು ಸ್ಟಾರ್ಟಿಂಗ್ ಪೋಸ್ಟ್ರು ಪೇಂಟಿಂಗ್ ಒಂದು ಮಾಡ್ಲಿಕ್ಕೆ ಹೇಳಿದರು. ಸೊ ನನ್ನ ಫ್ರೆಂಡ್ ಒಬ್ಬ 10th ನನ್ನ ಕ್ಲಾಸ್ಮೇಟ್ ಹೇಮಂತೇಳಿ, ಸೊ ಅವರು ದಿನೇಶ್ ಅಣ್ಣ ಅಂತೇಳಿ ಪರಿಚಯ ಮಾಡಿಸ್ಕೊಂಡು ಕೊಟ್ಟಿದ್ರು. ಅವರು ನಮ್ಮೂರು ದಿನೇಶ್ ಅಣ್ಣ ಅಂತ ಹೇಳ್ಬಿಟ್ಟು. ಸೊ ಅವರು ಈ ಥರ ಪೇಂಟಿಂಗ್ ಇದೆ, ಪೋಸ್ಟ್ರು ಪೇಂಟಿಂಗು ಈ ಥರ ಮಾಡಬೇಕು ಅಂತೇಳಿ ಹೇಳಿದರು. ಸೊ ಆ ಪೋಸ್ಟ್ರು ಪೇಂಟಿಂಗ್ನ ನಾನು ಅವರು ಕಂಪ್ಲೀಟ್ ಏನು ಪೋಸ್ಟ್ ಇದೆ ಅದು ಪೇಂಟಿಂಗ್ ಮಾಡ್ಕೊಂಡು ಕೊಟ್ಟಿದ್ದೆ. ಸೊ ಆ ಪೇಂಟಿಂಗ್ ಅವ್ರು ಮಾಡ್ಕೊಂಡು ಕೊಟ್ಟ ತುಂಬ ಅಂದರೆ ತುಂಬ ಇಷ್ಟಪಟ್ಟರು. ಸೊ ಅವರು ಈವನ್ ಅವ್ರ ಸ್ಟುಡಿಯೋಗೂ ಹೋಗಿದ್ರು, ಅವ್ರ ಪೇಂಟಿಂಗ್ ಎಲ್ಲ ಕೊಟ್ಟು ಈವನ್ ಅವ್ರ ಪೋರ್ಟ್ರೇಟ್ ಪೇಂಟಿಂಗು ಮಾಡಿದ್ದೆ. ತುಂಬ ಖುಷಿಯಾಗಿ ಅವ್ರು ಹೇಳಿದರು, ಈ ಥರ ಮುರಳಿ ಅಂತ ಇದ್ದಾರೆ, ಸೊ ಅವ್ರನ್ನ ಪರಿಚಯ ಮಾಡಿಸ್ಕೊಂಡು ಕೊಡ್ತೀನಿ, ಅವ್ರ ಹತ್ರ ಮಾತಾಡು ಅಂತ ಹೇಳಿದರು. ಸೊ ಅವ್ರ ಹತ್ರ ಮುರಳಿ ಹತ್ರ ಅಂತ ಮಾತಾಡಿ ಅವ್ರು ಈ ಥರ ಮಾಡಿದ್ದು, ಈ ಥರ ಸ್ಪೀಡ್ ಪೇಂಟಿಂಗ್ ಇತ್ತು, ಸೊ ಈ ಥರ ವಿಲಾಸ್ ನಾಯಕ್ ಅಂತ ಹೇಳಿಬಿಟ್ಟು ಮಾಡಿದ್ರು. ಅದೇ ಸೇಮ್ ಅವರು ಅಟೆಂಪ್ಟ್ನ ಮಾಡಿದರು. ಸೊ ಅವರು ಅದರಿಂದ ಸ್ಪೀಡಾಗಿ ಮಾಡಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನೀನು ಈ ಥರ ಎಲ್ಲ ಅಪ್ಲೈ ಮಾಡ್ಬೋದು ಅಂತ ಹೇಳಿದರು. ಅದಾದಮೇಲೆ ವಿಜಯ್ ವಿಶ್ವಾಸರು ನೀನು ಈ ಥರ ಮಾಡ್ಬೋದು, ನೆಕ್ಸ್ಟ್ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಆಗಿರ್ಬೋದು, ಇಲ್ಲ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಆಗಿರ್ಬೋದು, ಇಲ್ಲ ಗಿನ್ನೀಸ್ ಬುಕ್ ಆಫ್ ರೆಕಾರ್ಡ್ ಆಗಿರ್ಬೋದು, ಈ ಥರ ಮಾಡು. ಸೊ ಅಟೆಂಪ್ಟ್ ಮಾಡು, ಸೋತ್ರೂ ಪರವಾಗಿಲ್ಲ, ಬಟ್ ಅಟೆಂಪ್ಟ್ ಮಾಡು, ನೆಕ್ಸ್ಟ್ ನೋಡ್ಕೊಳ್ಳೋಣ ಅಂತ ಎಲ್ಲ ಅವರೇ ಮೋಟಿವೇಟ್ ಮಾಡಿದ್ದು. ಸೊ ಅದಾದಮೇಲೆ ನಾನು ಈಗ 1.5 ಮಂತ್ ಬ್ಯಾಕ್ ಅಪ್ಲೈ ಮಾಡಿದ್ದೆ. ಅಪ್ಲೈ ಮಾಡಿದ್ಮೇಲೆ ಕಂಪ್ಲೀಟ್ ನನ್ನ ಫ್ರೆಂಡ್ಸ್ ಏನು ಹೇಳಿದ್ರು, ಸೊ ನನ್ನ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದು. ನನ್ನ ಹೇಮಂತ್ ಅಂತ ಹೇಳಿ, ಸೊ ಅದೇ ಹೇಮಂತ್ ಆಗಿರ್ಬೋದು, ಅಂದ ಅವ್ರ ಅಕ್ಕ ಶಿಲ್ಪಾ ಅಂತ ಹೇಳಿದ್ರು. ಸೊ ಮತ್ತು ನಮ್ಮ ವಿಕ್ಕಿ ಅಂತ ಹೇಳಿ ತುಂಬ ಜನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅವರೆಲ್ಲ ಹೆಲ್ಪ್ ಮಾಡಿ, ಸೊ ನೀನು ಬಾರೋಣ ಅದೇನಾದರೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಈವನ್ ಅವರೆಲ್ಲ ಕಂಪ್ಲೀಟ್ ಪೇಂಟ್ ಆಗಿರ್ಬೋದು ಎಲ್ಲ ಶೀಟ್ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ರು. ನಮ್ಮ ಬೆಂಗಳೂರಿಗೆ ಹೋಗಿ ಪ್ಲಾನಿಟೋರಿಯಂ ಅಂತ ಹೇಳಿ ಇದೆ ಬೆಂಗಳೂರಲ್ಲಿ, ಅದರ ಆಪೋಸಿಟ್ಟು ಪಾರ್ಕ್ ಇದೆ, ಆ ಪಾರ್ಕ್ ಒಳಗಡೆನೆ ಎಲ್ಲ ಕಂಪ್ಲೀಟ್ ಸೆಟಪ್ ಮಾಡ್ಕೊಂಡು ಕೊಟ್ಟಿದ್ರು ಅವರೇ. ಅಲ್ಲಿ ಹೋಗಿ ಕಂಪ್ಲೀಟ್ ಪೇಂಟಿಂಗ್ ಮಾಡಿ ಎಲ್ಲಾನು ವಿಡಿಯೋ ಎಲ್ಲ ರೆಕಾರ್ಡ್ ಆಗಿತ್ತು. ಸೊ ನೆಕ್ಸ್ಟು ನಾನು ಶಿವಜ್ಯೋತಿ ಅಂತ ಹೇಳ್ಬಿಟ್ಟು ಫ್ರೆಂಡು, ಸೊ ಅವನ ಹತ್ರ ಹೆಲ್ಪ್ ತೊಗೊಂಡು ಕಂಪ್ಲೀಟ್ ವಿಡಿಯೋ ಎಲ್ಲ ಅಪ್ಲೋಡ್ ಎಲ್ಲ ಮಾಡಿ ಸೊ ಸಕ್ಸಸ್ಫುಲಿ ಅಪ್ಲೋಡು ಆಯಿತು. ಅದಾದಮೇಲೆ ಅದು ನೆಕ್ಸ್ಟ್ 15 ಡೇಸಿಗೆ ನನಗೆ ಎಲ್ಲ ಈ ಥರ ರೆಕಾರ್ಡ್ ಸೆಟ್ ಆಗಿದೆ ಅಂತ ಎಲ್ಲ ನನಗೆ ಇಮೇಲ್ ಮುಖಾಂತರ ನ್ಯೂಸ್ ಬಂತು. ಸೊ ನ್ಯೂಸ್ ಆದಮೇಲೆ ನೆಕ್ಸ್ಟ್ ಈ ಥರ ಇದೆ, ಇದು ಅಚೀವರ್ ಪ್ಯಾಕ್ ತಗೋಬೇಕು ಅಂತ ಎಲ್ಲ ಹೇಳಿದರು. ಸೊ ಅಚೀವರ್ ಪ್ಯಾಕಿಗೆ ನಾರ್ಮಲಿ ಕೊರಿಯರ್ ಬರೋಕ್ಕಾಗಿರ್ಬೋದು, ಇವೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಸ್ವಲ್ಪ ಅಮೌಂಟ್ ಕಟ್ಟಬೇಕಾಗುತ್ತೆ ಅಂತ ಹೇಳಿದರು. ಸೊ ಆ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡಿ ಸೊ ಪೇ ಮಾಡೋ ಥರ ಮಾಡಿದರು. ಸೊ ಅವರೆಲ್ಲ ಪೇ ಮಾಡಿದ್ಮೇಲೆ ನೆಕ್ಸ್ಟ್ ನನಗೆ ಅಚೀವರ್ ಪ್ಯಾಕ್ ಸಿಕ್ಕಿತು. ಸೊ 2 ಡೇಸ್ ಆಯಿತು ನನ್ನ ಅಚೀವರ್ ಪ್ಯಾಕ್ ಬಂದು. ಸೊ ಫೈನಲಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಆಯಿತು. ಸೊ ನಮ್ಮ ಪೇರೆಂಟ್ಸ್ಗೆ ಎಲ್ಲರಿಗೂ ನಾನು ತೋರಿಸ್ತಾ ಇದನ್ನು, ತುಂಬ ಅಂದರೆ ತುಂಬ ಖುಷಿಯಾಗಿದ್ದಾರೆ ನನ್ನ ಪೇರೆಂಟ್ಸು. ಸೊ ನೆಕ್ಸ್ಟು ನೀನು ಏನೇ ಅಚೀವ್ ಮಾಡಿದ್ರು ನನಗೆ ಹೇಳೋ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಸೊ ಅದೊಂದು ಖುಷಿ ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ.
ಇದಾದ್ಮೇಲೆ ನೀವು ಇನ್ನು ವರ್ಲ್ಡ್ ರೆಕಾರ್ಡ್ ಅಂತೆಲ್ಲ ಇದೆ, ನೀವು ಅದೆಲ್ಲ ಮಾಡ್ಬೇಕು ಅಂತ ಏನಾದ್ರು ಮಾಡ್ತಾ ಇದ್ದೀರಾ? ಹಿಂಗೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಅಂತ ಇದೆ. ಸೊ ಇದು ಪಾಸ್ ಆಯಿತು ಅಂತಂದರೆ ಅದಕ್ಕೆ ಅಪ್ಲೈ ಮಾಡಬೇಕು ಅಂತ ಇದ್ದು. ಸೊ ಪಾಸ್ ಆಗಿ ನೆಕ್ಸ್ಟ್ ಅದಕ್ಕೆ ಅಪ್ಲೈ ಮಾಡಬೇಕು ಅಂತ ಡಿಸಿಷನ್ ತೊಗೊಂಡಿದ್ದೀನಿ. ಈ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಗೆ ಅಪ್ಲೈ ಮಾಡೋದು ಹೆಂಗೆ? ಸೊ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಗೆ ನಾರ್ಮಲಿ ವೆಬ್ಸೈಟಲ್ಲಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ವೆಬ್ಸೈಟ್ಗೆ ಹೋದರೆ ಅಲ್ಲಿ ನಾರ್ಮಲಿ ಅಪ್ಲಿಕೇಶನ್ ರೆಕಾರ್ಡ್ ಅಂತ ಹೇಳ್ಬಿಟ್ಟು ಆಪ್ಷನ್ ಇರುತ್ತೆ. ಸೊ ಅದರಿಂದ ನಾರ್ಮಲಿ ನಮ್ಗೆ ಏನು ಬೇಕೋ ಅದ್ರ ಬಗ್ಗೆ ರಿಲೇಟೆಡ್ ಎಲ್ಲ ಡೀಟೇಲ್ಸ್ ಕೊಡಬೇಕು. ನಾರ್ಮಲ್ ನಮ್ಮ ಅಡ್ರೆಸ್ ಆಗಿರ್ಬೋದು, ನಾರ್ಮಲ್ ಕಾಮನ್ ಡೀಟೇಲ್ಸ್ ಕೊಟ್ಟು, ಸೊ ನಾನು ಏನು ರೆಕಾರ್ಡ್ನ ಸೆಟ್ ಮಾಡ್ತಿದ್ದೀನೋ ಅರೋ ಡೀಟೇಲ್ಸ್ ಕೊಟ್ಬಿಟ್ಟು ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಆದಮೇಲೆ ಒಂದು 7 ಇಲ್ಲ 8 ಡೇಸ್ ತೊಗೊತಾರೆ ಅಪ್ಲಿಕೇಶನ್ ಓಕೆ ಆಗ್ಲಿಕ್ಕೇನೆ. ಅದು ಓಕೆ ಆದಮೇಲೆ ನೆಕ್ಸ್ಟ್ ನೀವು ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪ ರೂಲ್ಸ್ ಎಲ್ಲ ಹೇಳ್ತಾರೆ. ಸೊ ಈಗ ನಾನು ಪೇಂಟಿಂಗ್ ಮಾಡಿರೋದಕ್ಕೆ ಪೇಂಟಿಂಗಲ್ಲಿ ಸೊ ಎಲ್ಲೂ ವೀಡಿಯೋ ಪಾಸ್ ಆಗಬಾರ್ದು, ವೀಡಿಯೋ ಕಟ್ ಆಗಬಾರ್ದು, ವೀಡಿಯೋ ಸ್ಕಿಪ್ ಆಗಬಾರ್ದು. ಸೊ ಆಡಿಯೋ ಎಲ್ಲ ಕ್ಲಿಯರಾಗಿ ಕೇಳಿಸ್ಬೇಕು. ಸುತ್ತಲೂ ಮುತ್ತಲು ಯಾರಿಗೆ ಹೇಳ್ಕೊಂಡು ಕೊಡೋದಾಗಿರ್ಬೋದು, ಇಲ್ಲಾಂದ್ರೆ ಬೇರೆ ಯಾರು ಹೆಲ್ಪ್ ಮಾಡೋದಾಗಿರ್ಬೋದು, ಆ ಥರ ಮಾಡಬಾರ್ದು. ವೀಡಿಯೋ ಕಂಟಿನ್ಯೂಟಿ ಇರಬೇಕು. ಈ ಥರ ಕೆಲವೊಂದು ರೂಲ್ಸ್ ಎಲ್ಲ ಹೇಳ್ತಾರೆ. ಸೊ ಆ ರೂಲ್ಸ್ ಎಲ್ಲ ಫಾಲೋ ಮಾಡಾದ್ಮೇಲೆ ನೆಕ್ಸ್ಟು ಅವರು ಒಂದು ಲಿಂಕ್ ಕಳಿಸಿರ್ತಾರೆ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ. ವೀಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ಅದಕ್ಕೂ ಒಂದು 7 ಇಲ್ಲ 8 ಡೇಸ್ ತೊಗೊತಾರೆ ವೀಡಿಯೋ ಅಪ್ರೂವ್ ಆಗಿದೆ ಅಂತ ಇಲ್ಲಿ ಕನ್ಫರ್ಮೇಷನ್ ಕೊಡಲಿಕ್ಕೆ. ಕನ್ಫರ್ಮೇಷನ್ ಆದಮೇಲೆ ನೆಕ್ಸ್ಟ್ ಇಲ್ಲ 3 ಇಲ್ಲ 4 ಡೇಸ್ ತೊಗೊತಾರೆ ನಾವು ಇದು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಸೆಟ್ ಆಗಿದೆಯೋ ಇಲ್ವೋ ಅಂತೇಳಿ. 3-4 ಡೇಸ್ ಆದಮೇಲೆ ಸೆಟ್ ಆಗಿದೆ ಅಂತ ಎಲ್ಲ ಕನ್ಫರ್ಮೇಷನ್ ಬಂದಮೇಲೆ ನೆಕ್ಸ್ಟು ಇದಕ್ಕೆ ಅಚೀವರ್ ಪ್ಯಾಕಿಗೆ ಇನ್ನೊಂದು ಮೇಲ್ ಹಾಕಬೇಕಾಗುತ್ತೆ. ಈ ಥರ ಅಚೀವರ್ ಪ್ಯಾಕು ಪ್ಲಸ್ ಒಂದು ಫೋಟೋ ID ಎಲ್ಲ ಕಳಿಸ್ಬೇಕು ಅಚೀವರ್ ಪ್ಯಾಕಿಗೆ. ಸೊ ಎಲ್ಲ ಕಳಿಸಾದ್ಮೇಲೆ ಇಷ್ಟು ದಿವಸ ಆದಮೇಲೆ ಅಚೀವರ್ ಪ್ಯಾಕ್ ಬರುತ್ತೆ ಅಂತ ಹೇಳ್ತಾರೆ. ಮ್ಯಾಕ್ಸಿಮಮ್ 15 ಇಲ್ಲ 18 ಡೇಸ್ ತೊಗೋತಾರೆ ಅಚೀವರ್ ಪ್ಯಾಕ್ ಕಳ್ಸೋಕ್ಕೆ. ಸೊ ಅವರು ನಮ್ಮ ಮನೆಗೆ ಕೊರಿಯರ್ ಮಾಡ್ತಾರೆ ಅಡ್ರೆಸ್ ಕೊಟ್ಟಿದ್ರು. ಇದರಿಂದ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮಾಡೋಕ್ಕೆ ನಿಮಗೆ ಹಣ ಏನಾದರೂ ಖರ್ಚಾಗಿದೆಯಾ? ಎಷ್ಟು ಖರ್ಚಾಗಿದೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಹಣ ಖರ್ಚಾಗಿದೆ. ಪೇಂಟಿಂಗ್ ಆಗಿರ್ಬೋದು ಮ್ಯಾಕ್ಸಿಮಮ್ 6000 ಖರ್ಚಾಗಿದೆ ನನಗೆ ಟೋಟಲ್. 6 ಎಲ್ಲದಕ್ಕೂ ಟೋಟಲ್ ಸೇರಿಸಿ. ನೆಕ್ಸ್ಟ್ ನೀವು ಫ್ಯೂಚರ್ ಏನಾದ್ರು ಅನ್ಕೊಂಡಿದ್ದೀರಾ? ಪೇಂಟಿಂಗ್ ಬಗ್ಗೆ ಏನಾದ್ರು ಅಚೀವ್ ಮಾಡಬೇಕು ಅಂತಿದ್ದೀರಾ ಅಥವಾ ಏನಾದ್ರು ಬೇರೆ ಫೀಲ್ಡ್ಗೆ? ನಾನು ಒಂದು ಯೂಟ್ಯೂಬ್ ಚಾನಲ್ ಅಂತ ಓಪನ್ ಮಾಡಿ, ಸೊ ಆಲ್ ಓವರ್ ವರ್ಲ್ಡಲ್ಲಿ ಎಲ್ಲೆಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಟ್ ಇದೆಯೋ, ಇಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಂಟಿಂಗ್ಸ್ ಆಗಿದೆಯೋ, ಏನೇನೋ ಥರ ಟ್ರೆಡಿಷನಲ್ ಪೇಂಟಿಂಗ್ಸ್ ಏನಿದೆ ಎಲ್ಲಾನು ಕಲಿತು ಅದ್ರ ರಿಲೇಟೆಡ್ ವಿಡಿಯೋ ಮಾಡಿ ಎಲ್ಲ ಅಪ್ಲೋಡ್ ಮಾಡಬೇಕು. ಸೊ ಯಾರೇ ಹುಡುಕಿದ್ರು ಎಂಥ ವಿಡಿಯೋ ಬೇಕಾದರೂ ನನ್ನ ಚಾನಲ್ ಬಂದು ಹುಡುಕಿದ್ರೆ ಆ ವಿಡಿಯೋ ಸಿಗಬೇಕು. ಆ ಥರ ಏನಾದ್ರು ಅಚೀವ್ಮೆಂಟ್ ಮಾಡಬೇಕು ಅಂತ ಇದೆ. ನಮ್ಮ ಪೇಜಲ್ಲಿ ಪೋಸ್ಟ್ ಹಾಕಿದ್ದೀವಲ್ಲ, ಆ ಪೋಸ್ಟಿಂದ ನಿಮ್ಗೆ ಏನಾದರೂ ರಿಯಾಕ್ಟ್ ಬಂತಾ? ತುಂಬ ನಾನು ನಮ್ಮ ಮಗಳಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಸೊ ಇದು ಬಂದಿದ್ದಾಗ ಯಾರು ಅಷ್ಟು ಗೊತ್ತಾಗಿರಲಿಲ್ಲ, ಬಟ್ ನಮ್ಮ ಮಗಳಿಗೆ ಹಾಕಿದಾಗ ನಾನು ಯಾವತ್ತೂ ಫೋನ್ ಮಾಡೋದೆಲ್ಲರಾಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ರಿಲೇಟಿವ್ಸ್ ಎಲ್ಲರೂ ಫೋನ್ ಮಾಡಿದರು. ನಮ್ಮಮ್ಮ ನಮ್ಮಪ್ಪ ತುಂಬ ಖುಷಿ ಪಟ್ಟರು. ತುಂಬ ಅಂದರೆ ಒಂದು ನೈಟಲ್ಲೇ ಎಲ್ಲರಿಗೂ ವಿಷಯ ಲೀಕ್ ಆಯಿತು. ತುಂಬ ನಮ್ಮೂರವ್ರಿಗೆ ಎಲ್ಲರಿಗೂ ಗೊತ್ತಾಯಿತು. ಸೊ ಎಲ್ಲರೂ ಫೋನ್ ಮಾಡಿದ್ದಾರೆ, ಬಾ ಅಂತ ಕೂರು ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಸೊ ಫಸ್ಟು ತುಂಬ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಮಗಳಿಗೆ. ನೆಕ್ಸ್ಟು ಈ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಅಚೀವ್ ಮಾಡೋಂಥವ್ರಿಗೆ ನಿಮ್ಮ ಸಜೆಷನ್ ಏನು? ಸೊ ನನ್ನ ಸಜೆಷನ್ ಅಂತಂದರೆ ಯಾರು ಬೇಡ ಅಂದರೂ ಸರಿ ಏನಂದ್ರು ಸರಿ, ಸೊ ನಿಮ್ಮ ಡಿಸಿಷನ್ ನೀವು ತೊಗೊಳ್ಳಿ. ಸೊ ಒಂದ್ಸಲಿ ಡಿಸಿಷನ್ ತೊಗೊಂಡ್ರೆ ಮಾಡಬೇಕು ಅಂದ್ಕೊಂಡ್ರೆ ಏನು ಬೇಕಾದ್ರೂ ಮಾಡ್ಬೋದು. ಸೊ ಎಕ್ಸಾಂಪಲ್ ಇಲ್ಲೇ ಇದೆ. ಸೊ ಮಾಡಬೇಕು ಅಂತ ಆಸೆ ಪಟ್ಟೆ, ಸೊ ಮಾಡಿದ್ದೀನಿ.